ಸಣ್ಣ ಎಕ್ಸ್ಪ್ರೆಷನ್ ಗೇಮ್ ಮಾಡೋಣ. ಓಕೆ, wow, you are in a race and overtake the person in second place. What place are you in? Third. Name a place where people might go to make out. Wow. Theater. Park. YES na ಹೆಂಗ್ ಪ್ರೊನೌನ್ಸ್ ಮಾಡ್ತೀರಾ? Yes. ಐಸ್. ICE. Ice. ಐಸ್ ಐಸ್. EYES. Ice. ಓಕೆ, ಅದು ಪಂಚ್ ಆಗಿಲ್ಲ ಅಲ್ಲ? ಇವಾಗ ಐಶ್ವರ್ಯ, ನಾವು ಒಂದು ಸಣ್ಣ ಎಕ್ಸ್ಪ್ರೆಷನ್ ಗೇಮ್ ಮಾಡೋಣ. ಓಕೆ, ನಿಮ್ಮ ಜೊತೆ. She's good at it. So I'll show the expression. You have to act like that. Is that a smiley? Emoji na? ಅಲ್ಲ, ನಾನು ತೋರಿಸ್ತೀನಿ. Okay. Okay. So I just do it now. So cute. So cute. Wow. Cute. ಇದು ಇಲ್ಲಿ ತೋರಿಸು. Wow. Cutest. ಇದು ನ್ಯಾಚುರಲ್ ಆಗಿ ಬರುತ್ತೆ ಒಳಗೆ. Wow. Why am I smiling? ಪ್ರೆಸೆಂಟ್ ಮೂಡ್ ಐಶುದು. Present mood. ಅಷ್ಟೇ. ಸೂಪರ್. ನಮ್ಮಿಬ್ರದ್ದು ಒಂದು ಟಾಸ್ಕ್ ಇತ್ತು ಬಿಗ್ ಬಾಸ್ ಅಲ್ಲಿ, ಎನಾಕ್ಟ್ ಮಾಡಿ ಹೌದು ಇಡೋವಂಥದ್ದು. ಅವಳು ಅಷ್ಟು ಚೆನ್ನಾಗಿ ಎನಾಕ್ಟ್ ಮಾಡಿದಕ್ಕೆ ಎಷ್ಟು 1 ನಿಮಿಷನೂ ಆಗಿಲ್ಲ ಅನ್ಸುತ್ತೆ. ಹಿಂಗ್ ಮಾಡಿ ಮುಗಿಸಿದ್ವಿ ಇಬ್ರು ನಾವು ಆ ಟಾಸ್ಕ್ ನ. ಸೂಪರ್. ಇವಾಗ ನಾನೊಂದು ಕೊಡ್ತೀನಿ ಎನಾಕ್ಟ್. ಏನಂದ್ರೆ ಇವಾಗ ನೀವಿಬ್ರಿಗೂ ಮದ್ವೆ ಆಗಿದೆ, ಓಕೆನಾ? ಸೊ ನೀವಿಬ್ರು ಈಗ ಗಂಡ ಹೆಂಡ್ತಿ, ನೀವಿಬ್ರು ನಿಮ್ಗೇನೋ ಶಿಶಿರ್ಗೆ ಯಾರ ಮೇಲೋ ಯಾವುದೋ ಬೇರೆ ಹುಡುಗಿನ ನೋಡಿದ್ರು, ಅವ್ರ ಜೊತೆ ಮಾತಾಡ್ರು, ಸ್ವಲ್ಪ ಕ್ಲೋಸ್ ಆಗಿ ಅವ್ರ ಜೊತೆ ಇದ್ರು ಅಂತ ನೀವು ನೋಡ್ಬಿಟ್ಟಿದ್ದೀರಾ. ಎಲ್ಲಿ? ಸಂದರ್ಭ ಸಹಿತ ಅಂತ ಕೇಳಲಿಲ್ಲ ಅಲ್ಲಿ, ಎಲ್ಲಿ ಅಂತ ಎಲ್ಲೋ ನೋಡಿದ್ದೀರಾ. ನಿಮಗೆ ಕೋಪ ಅಂದ್ರೆ ನಾನು ಅವ್ರ ಜೊತೆಗೆ ಇದ್ದಾಗಲೇ ಅವ್ರು ಆ ಥರ ಬಿಹೇವ್ ಮಾಡಿರ್ತಾರಾ? ಇಲ್ಲ, ನಿಮ್ಗೆ ಹೆಂಗೋ ಯಾರೋ ವಾಟ್ಸಪ್ಪಲ್ಲಿ ಏನೋ ಕಳ್ಸಿರ್ತಾರೆ, ನೋಡು ಸೆಟ್ಟಲ್ಲೆಲ್ಲ ನೋಡು ಹಿಂಗೆ ಈ ಥರ ಎಲ್ಲ ಓಡಾಡ್ತಾ ಮಾಡ್ತಿದ್ದಾರೆ, ಏನೋ ಸಮಥಿಂಗ್ ಲೈಕ್ ದಟ್. ಯು ಗಾಟ್ ದಟ್. ಮನೆಗೆ ಊಟಕ್ಕೆ ಬಂದಿದ್ದಾರೆ, ಓಕೆನಾ? ಈಗ ನೀವು ಆ್ಯಕ್ಟ್ ಮಾಡಿ ಅಂದರೆ ಜಗಳ ಆಡಬೇಕು. ಓಕೆ. Hey baby, how was your day? Amazing. ನಿಮ್ದು ಇನ್ನೂ ಅಮೇಜಿಂಗ್ ಆಗಿರ್ಬೇಕಲ್ಲ? ಚೆನ್ನಾಗಿತ್ತು. ಶೂಟ್ ನಾರ್ಮಲಿ ನಡೀತಾ ಇತ್ತು. ಆಕ್ಚುಲಿ ಇವತ್ತು ಒಳ್ಳೆ ನಡೀತಾ ಇತ್ತು. ಇಲ್ಲ ಇವತ್ತು ತುಂಬಾ ಒಳ್ಳೆ ಸೀನ್ಸ್ ಇತ್ತು. ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಸೀನ್ಸ್ ಇತ್ತು. ಹ್ಯಾಡ್ ಅ ವೆರಿ ಗುಡ್ ಡೇ. ಹೌದು, ಊಟಕ್ಕೆ ಏನು ಮಾಡಿದ್ಯಾ? ತಗೊಂಬಂದೆ. ಏನಿದು? ಯುವರ್ ಫೇವ್ರೆಟ್ ಗಂಜಿ, ಉಪ್ಪಿನಕಾಯಿ. ಇಷ್ಟೇ ಊಟ ಇವತ್ತು. ಯಾಕೆ, ಏನಾಯ್ತು? ಹುಷಾರಿಲ್ಲ? ಅಲ್ಲಿ ಊಟ ತಿನ್ಕೊಂಡ್ ಬಂದಿದ್ರಲ್ಲ ನಿಮ್ಮ ಸೆಟ್ಟಲ್ಲಿ, ಹಬ್ಬದ ಊಟ ಆಯ್ತಲ್ಲ, ಇಲ್ಲಿ ಯಾಕೆ ಗಂಜಿ ಸಾಕಲ್ವಾ? ಸೆಟ್ಟಲ್ಲಿ ಹಬ್ಬದ ಸೀನ್ಸ್ ಯಾವುದು ಮಾಡಿರ್ಲಿಲ್ವಲ್ಲ ಇವತ್ತು? ಅಲ್ಲ, ನಿಮಗೆ ಹಬ್ಬ ನಡೀತಾ ಇತ್ತಲ್ವಾ ಅಂತ. ನನಗ ಏನೋ ವಿಚಿತ್ರವಾಗಿ ಆಡ್ತಿದ್ಯಪ್ಪ. ಎನಿವೇಸ್, ನಾನು ವಿಚಿತ್ರವಾಗಿ ಆಡ್ತಾ ಇದ್ದೀನಿ. ಊಟ ಮಾಡಿ. ಊಟ ಮಾಡ್ತೀರಾ ಅಥವಾ ಹೊಟ್ಟೆ ಫುಲ್ ತುಂಬಿದ್ಯಾ ಆಲ್ರೆಡಿ? ಹೊಟ್ಟೆ ತುಂಬಷ್ಟು ಊಟ ಮಾಡ್ಕೊಂಡು ಬಂದಿದ್ದೀರಾ? ಒಂದು ನಿಮಿಷ, ನೀನು ಏನು ಹೇಳಬೇಕು ಅಂತಿದ್ಯಾ ಡೈರೆಕ್ಟಾಗಿ ಹೇಳು. ಹೀಗೆಲ್ಲ ಸುತ್ತಿ ಬಳಸಿ ಮಾತಾಡಕ್ಕೆ ಬರಬೇಡ. ಯಾವಳವಳು? ಹೊಸೊಬ್ಳು ನಿಮ್ಮ ಸೆಟ್ಟಲ್ಲಿ ಬಂದಿದ್ಲಲ್ಲ ಇವತ್ತು, ಅದೇ ಯಾವುದು? ಓ, ಮೇಘ. ಅವಳದು ಇವತ್ತು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಇತ್ತು. ಅಂದ್ರೆ ಒಂದು ನಿಮಿಷ ನನಗೆ ನಿಮ್ಮ ಹೀರೋಯಿನ್ ಇದ್ದಾಳಲ್ಲ, ಹೌದು, ಅವಳು ನನಗೆ ಕ್ಲೋಸ್ ಫ್ರೆಂಡು. ಗೊತ್ತಲ್ವಾ? ನಿಮ್ಮ ಹೀರೋಯಿನ್ ಜೊತೆಗೇನೆ ನೀವು ಅಷ್ಟು ಕ್ಲೋಸ್ ಆಗಿರಲ್ಲ. ಮೇಘ ಇವಳು ಎಲ್ಲಿಂದ ಬಂದ್ಬಿಟ್ಲು ಇವಳು? ಮುಂಚೆನೆ ಪರಿಚಯ ಇಲ್ಲ ಇವಳು? ಅಷ್ಟು ಕ್ಲೋಸ್ ಆಗಿದ್ರಿ, ಹೀರೋಯಿನ್ಗಿಂತ ಕ್ಲೋಸ್ ಆಗಿದ್ರಿ. ಅಲ್ಲ, ಅವಳು 1-2 ದಿನ ಕ್ಯಾರೆಕ್ಟರ್ಗೆ ಬಂದಿರೋಳು, ಅವಳ ಜೊತೆಗೆ ಎಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡ್ತಾ ಇದ್ರಿ, ಯಾಕೆ? ಅಲ್ಲ ಬೇಬಿ, ನಾನು ಹೇಳೋದು ಕೇಳು. ನನ್ನ ಎಕ್ಸ್ಪ್ಲನೇಷನ್ ಬೇಕಲ್ವಾ? ಹೇಳೋದು ಕೇಳು. ಇವಾಗ ಹೊಸಬ್ರು ಆರ್ಟಿಸ್ಟ್ಗಳು ಬಂದಾಗ ಅವ್ರಿಗೆ ನರ್ವಸ್ ಆಗುತ್ತೆ, ಗೊತ್ತಿರೋರ್ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ಭಯ ಆಗುತ್ತೆ. ಅವಾಗ ಅವ್ರನ್ನ ಒಂಚೂರು ಕಂಫರ್ಟ್ ಮಾಡಿದಾಗ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕೆಲಸನೂ ಬೇಗ ಮುಗಿಯುತ್ತೆ. ಇವಾಗ ನಿನ್ನ ಹತ್ರ ಬೇಗ ಬರ್ಬೋದು ನನ್ನ ಮನೆಗೆ. ಕಂಫರ್ಟ್, ವಾವ್. ಅದನ್ನೆಲ್ಲ ಮಾಡೋಕ್ಕೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರುತ್ತೆ. ತಾವು ಅಲ್ಲ, ಸೀನ್ ನನ್ನ ಜೊತೆ ಕೆಲಸ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಸೀನು ಬರುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಿರೋದು? ಯಾಕೆ ನಿಮ್ಮ ಕೆಲಸ ಬಿಟ್ಬಿಡಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಬಿಡಿ ಅಲ್ವಾ? ನಾನು ಅದನ್ನೇ
ಗಂಜಿ ತಿನ್ನಿ. ಊಟಕ್ಕೆ ಹೊರಗಡೆ ಹೋಗೋಣ. ಬೇಡ, ಗಂಜಿ ತಿನ್ಕೊಂಡು ತೆಪ್ಪಗೆ ಮಲ್ಕೊಳ್ಳಿ ಸಾಕು. ಊಟಕ್ಕೆ ಹೊರಗಡೆ ಹೋಗೋಣ ಬಾ. ನಿನ್ನ ಫೇವ್ರೆಟ್ ಹೋಗಿ ಮೇಘನ್ ಜೊತೆಗೆ. ಕೊಡ್ಸೋದಲ್ಲ ನಿಮಗೆ, ನನಗೆ ಸಾರಿ ಕೇಳಬೇಕು, ಇದಕ್ಕೆಲ್ಲ ನಿಮಗೆ ಪಶ್ಚಾತ್ತಾಪ ಇದ್ರೆ ಹೋಗಿ ಕಿಚನ್ಗೆ ಹೋಗಿ ಅಡುಗೆ ಮಾಡಿ. ಓಕೆ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಇದಕ್ಕೆಲ್ಲ ಏನು ಕಡಿಮೆ ಅಲ್ಲ. ಕರೆಕ್ಟೇ ಅಲ್ಲ? ಕರೆಕ್ಟೇ ಅಲ್ಲ? ಸೂಪರ್ ಸೂಪರ್ ಸೂಪರ್, ಸಕ್ಕದಾಗಿ ಮಾಡಿದ್ರಿ. ಅವರು ನಿಜವಾಗ್ಲೂ ಹಂಗೆ ನೋಡ್ಕೋತಾರೆ ಅನ್ಸುತ್ತೆ, ಹಾಯಾಗಿ ಕುಳಿತೀವಿ. ಅವ್ರ ಹೆಂಡ್ತಿನ, ಯಾ ದಟ್ ಐ ಬಿಲೀವ್ ಡೆಫಿನೆಟ್ಲಿ. ಕಾಗೆ ಹಾರಿಸ್ತಾ ಇದ್ದೀರಾ? ಹಾರಿಸಿ. ಏ ಇಲ್ಲ, ಯಾವ ಕಾಗೆನೂ ಇಲ್ಲ. ಅಲ್ಲ, ಅವ್ರ ಮದ್ವೆ ಆದ್ಮೇಲೆ ಅವ್ರ ಹೆಂಡ್ತಿನ ಈ ತರಾನೇ ನೋಡ್ಕೊಂತಾರೆ ಅಂತ. ಆಯ್ತಪ್ಪ, ಅದ್ ನೀವೇ ಆಗಿ. ಯಾಕೆ? ನಿಮ್ಮ ಪೇರ್ ಅಷ್ಟು ಚೆನ್ನಾಗಿದೆ, ಅದಕ್ಕೆ ಏನೋ ನಮ್ಮ ಕಡೆಯಿಂದ ನಾವು ಹೇಳಿದ್ವಪ್ಪ. ಇಟ್ಸ್ ಓಕೆ. ಎನಿವೇಸ್, ನೀವೇ ಗೊತ್ತಾ, ಇದು ಅಪ್ಪು ಸರ್, ರಮ್ಯಾ ಮತ್ತೆ ದರ್ಶನ್, ರಕ್ಷಿತಾ ಅವರು ಈ ತರ ಪೇರ್ಗಳಿರ್ತಾರಲ್ಲ, ಆನ್ ಸ್ಕ್ರೀನ್ ಪೇರ್ಸ್ ದಟ್ ವಿ ಲವ್ ಟು ಸಿ ದೆಮ್. ಅನಂತ್ ನಾಗ್ ಅಂಡ್ ಲಕ್ಷ್ಮಿ ಮ್ಯಾಮ್. ಸೊ ಈ ತರ. ಓಕೆ, ಆ ಥರ ಅಲ್ಲ, ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ. ಲಿಟ್ರಲಿ ಇವಾಗ ನಾನು ಏನು ಮಾತಾಡೋಕ್ಕೆ ಆಗಲ್ಲ. ವಾವ್, ಗುಡ್. ಆದರೆ ಖುಷಿ ಆಯಿತು. ಹಾಗೆ ಇರಿ. ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಓಕೆ, ಒಂದಷ್ಟು ಫನ್ನಿ ಕ್ವೆಶನ್ಸು. ದಿಸ್ ಇಸ್ ಫಾರ್ ಐಶ್ವರ್ಯ. ಒಬ್ಬ ಮನುಷ್ಯ ಈ ವಾಸ್ ಬಾರ್ನ್ ಆನ್ 1947, ಬಟ್ ಟುಡೇ ಹಿಸ್ 25th ಬರ್ಡೇ. ಹೆಂಗೆ? born in 1947. Today is his 25th birthday na. How? No. That is why I said funny question. Today is his 25th birthday. Yeah. 1947 ಅಲ್ಲಿ ಹುಟ್ಟಿರೋರಾ? You know it? ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಓಕೆ, ಯು ಟೆಲ್ ಮಿ. ಇಲ್ಲ, ಲೀಪ್ ಇಯರ್ ಅಲ್ಲಿ ಹುಟ್ಟಿರ್ತಾನ ಅವನು ಅಲ್ವಾ? ಅಲ್ಲ, ಹೌ ಡೌನ್ ಕೊಟ್ಟಿದ್ದು. ಲೀಪ್ ಇಯರ್ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸತಿ ತಾನೇ ಬರೋದು. ಏನ್ ಬಂದ್ರು ಇಯರ್ಸ್ ಅಷ್ಟೇ ತಾನೇ ಆಗಿರುತ್ತೆ. 25 ಇಯರ್ಸ್ ಹೆಂಗಾಗತ್ತೆ? 1947 ಅಲ್ಲಿ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಿರೋದು. ಫನ್ನಿ ಕ್ವೆಶ್ಚನ್, ಥಿಂಕ್ ಇನ್ ಅ ಫನ್ನಿ ವೇ. ಇಲ್ವಾ, ನಿನ್ ಕ್ವೆಶ್ಚನ್ಸ್ ನಂದಲ್ಲ, ನನಗೆ ಸಂಬಂಧ ಇಲ್ಲ. 25th ಅಂದ್ರೆ ಇವತ್ತಿಗೆ ಅವ್ನು 25th ಬರ್ಡೇ ಅಂತ. ಹೆಂಗೆ ಅಂದ್ರೆ ಒಂಥರ ಫನ್ನಿ ಆಗೇ ಥಿಂಕ್ ಮಾಡ್ಬೇಕು. ನೋ ಲಾಜಿಕ್ ಆದ್ರೂ ಬರ್ತಾ ಇಲ್ಲ. ನೀವೇ ಹೇಳ್ಬಿಡಿ ಹೋಗ್ಲಿ. 1947 ಅನ್ನೋದು ಒಂದು ವಾರ್ಡ್ ನಂಬರು. ಸ್ಲೋ ಕ್ಲಾಪ್ಸ್. Okay, you are in a race and overtake the person in second place. What place are you in? You are in a race. I am in a race. Yes, and overtake the person in second place. I have overtake ಮಾಡಬೇಕಾ ಅಥವಾ ಮಾಡಿ? ನೀನು ರೇಸ್ ಅಲ್ಲಿ ಇದೆಯಾ? ಸೆಕೆಂಡ್ ಅಲ್ಲಿ ಇರೋನ್ನ ಓವರ್ಟೇಕ್ ಮಾಡ್ತೀಯಾ? ನೀನು ಯಾವ ಪೊಸಿಷನ್ ಅಲ್ಲಿ ಇದೆಯಾ ಇವಾಗ? ಥರ್ಡ್. ಸೆಕೆಂಡ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಓವರ್ಟೇಕ್ ಮಾಡೋದು ಸೆಕೆಂಡ್ ಅಲ್ಲಿ ಇರ್ತೀರಾ? ಅಟ್ಲೀಸ್ಟ್ ಫಸ್ಟ್ ಟೈಮ್ ಇದ್ರಾದ್ರೂ ಓಕೆ. ಏನ್ ಗೊತ್ತಾ, ನಾನು ಯಾವುದೋ ಇನ್ವಿಸಿಬಲ್ ಪರ್ಸನ್ ನೆನ್ಸ್ಕೊಳ್ತಾ ಇದೀನಿ, ಅವ್ನು ಮುಂದೆ ಓಡ್ತಾ ಇರೋಣ. ಓಕೆ, ಸಾರಿ. ಓಕೆ, ವಾಟ್ ಕ್ಯಾನ್ ಫಿಲ್ ದ ರೂಮ್ ಬಟ್ ಟೇಕ್ಸ್ ಅಪ್ ನೋ ಸ್ಪೇಸ್? ಒಂದು ರೂಮ್. ಏರ್. ವಾವ್. ಗಾಳಿಯೇ ನೋಡು ಬಾ. ನೈಸ್. ಹೌ ಮೆನಿ ಮಂತ್ಸ್ ಹ್ಯಾವ್ 28 days? All the months have 28 days. ಸೂಪರ್ ಗುಡ್. YES ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಾ? YES. Yes. ಐಸ್. ICE. ಐಸ್. ಐಸ್. ಐಸಾ? EYES. ಐಸ್. ಓಕೆ, ಸೊ ಅದೇ ಕ್ವೆಶ್ಚನ್. ಅದೇ ಕ್ವೆಶ್ಚನ್. ಓಕೆ, ಅದು ಪಂಚ್ ಆಗಿಲ್ಲ ಅಲ್ಲ? ನಂಗೆ ಗೊತ್ತೇ ಆಗಿಲ್ಲ ಅದೇನಂತ. ಓಕೆ, ಇದೊಂದು ಕೇಳ್ತೀನಿ, ಅದು ಯಾರು ಅಂತ ಗೆಸ್ ಮಾಡಬೇಕು. ಓಕೆನಾ? ನಾನು ಗಂಟೆ ಹೊಡಿತೀನಿ ಆದರೆ ಪೂಜಾರಿ ಅಲ್ಲ. ಪೇಪರ್ ಕಟ್ ಮಾಡ್ತೀನಿ ಆದರೆ ಹುಚ್ಚ ಅಲ್ಲ. ದುಡ್ಡು ಕೇಳ್ತೀನಿ ಆದರೆ ಬೆಗ್ಗರಲ್ಲ. ನಾನು ಯಾರು? ಇದು ATM ಅಲ್ಲ, ದುಡ್ಡು ಕೇಳೋದು. ಪ್ರಿಂಟರಾ? ನೋ, ವಾಟ್ಸ್ ರಾಂಗ್ ವಿತ್ ಮೀ? ವೇಟ್ ಹತ್ರ ಇದ್ದೀರಾ? ದುಡ್ಡು ಯಾವುದಕ್ಕೆ ಹಾಕೋದು ನಾವು? ದುಡ್ಡು ಕೇಳ್ತೀನಿ, ಪೇಪರ್ ಕಟ್ ಮಾಡ್ತೀನಿ, ಗಂಟೆ ಹೊಡಿತೀನಿ. ಯು ನೋ ದ ಆನ್ಸರ್? ನಂಗೆ ಒಂದು ಗೊತ್ತು, ಅದು ಕರೆಕ್ಟ್ ಇಲ್ಲ ಗೊತ್ತಿಲ್ಲ. ಹೇಳಿ. ಕಂಡಕ್ಟರಾ?
ಇದು ಹೋಟ್ಲಲ್ಲಿ ಕೂತ್ಕೊಂಡು ಕ್ಯಾಶಿಯರ್ ಇರ್ತಾನಲ್ಲ ಅಂತಾನೆ ಟೋಕನ್ ಕಟ್ ಮಾಡ್ಕೊಡ್ತಾನೆ. ಬ್ಯಾಂಕ್ ಕ್ಯಾಶಿಯರ್. ಓಕೆ. ಇನ್ನೊಂದು, ಒಂದು ಅಮಾಸೆ ದಿನ ಕಾಡಲ್ಲಿ 12 ಗಂಟೆಗೆ ಕಪ್ ಕಾರಲ್ಲಿ ಕಪ್ಪು ಬೆಕ್ಕು ಬಂದ್ರೆ ಡ್ರೈವರು ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಯಾಕೆ ಬ್ರೇಕ್ ಆಗ್ತಾನೆ? ಕಪ್ ಕಾರಲ್ಲಿ ಡ್ರೈವರ್ ಇರ್ತಾನೆ, ಬೆಕ್ಕಿರಲ್ಲ. ಬೆಕ್ಕು ಮುಂದೆ, ಕಾರ್ ಮುಂದೆ ಇರುತ್ತೆ, ಮುಂದೆ ಸಡನ್ ಆಗಿ ಬ್ರೇಕ್ ಆಗ್ತಾನೆ. ಕಾರಿಗೆ ಲೈಟ್ ಇರಲ್ಲ. ಲೈಟ್ ಇರುತ್ತಾ? ಲೈಟ್ ಆಫ್ ಆಗಿರುತ್ತೆ. ಲೈಟ್ ಆಫ್ ಆಗಿರುತ್ತಾ ಕಾರ್ದು? ಅವ್ನು ಎಲ್ಲಿ ಹೋಗ್ಬೇಕು ಅಲ್ಲಿ ಬಂದಿರ್ತಾನೆ, ಅದಕ್ಕೆ ನಿಲ್ಲಿಸ್ತಾನೆ ಅಲ್ವಾ? ಅದು ಬೆಕ್ಕೆಲ್ಲೋ ಹೋಗ್ತಾ ಇರುತ್ತೆ. ಅದೇ ಅವ್ನು ಯಾಕೆ ಕಾರ್ ಸಡನ್ ಆಗಿ ನಿಲ್ಲಿಸ್ತಾನೆ? ರಾತ್ರಿ ಆಗಿರುತ್ತೆ. ಅಲ್ಲ, ಅಮಾವಾಸ್ಯೆ ದಿನ ಅಂದೆ ನಾನು, ರಾತ್ರಿ ಅನ್ನ ಅಂತ ಹೇಳ್ತಾ ಇದ್ದೆ. ಮೈ ಗಾಡ್, ಪಂಚೆ ತಗೊಳ್ಳಿಲ್ಲ, ನಾನೇನ್ ಮಾಡ್ಲಿ? ಇಲ್ಲ ಆಯ್ತು ಬಿಡಿ. ನಮ್ಗೆ ತಲೆ ಹುಳ ಬಿಟ್ಟಂಗ ಆಯ್ತು ಇವಾಗ. ನೇಮ್ ಸಮಥಿಂಗ್ ಯು ಮೈಟ್ ವೇರ್ ಟು ಫೀಲ್ ಸೆಕ್ಸಿ. A red dress. Okay. I'll tell. Sari. Wow. You will wear sari? You. Mia. So sweet. Okay. ನೀವು? I think black shirt, sleeves rolled up, and black and black. Sleeves rolled up, 2 buttons open. Name a place where people might go to make out. Why? ಬೇಡ ಬಿಡಿ. ಥಿಯೇಟರ್. ಯಪ್ಪ. ಟಾಪ್. ಪಾರ್ಕ್ಸ್. ಥಿಯೇಟರ್. ನಾನು ಹೇಳೋದೇ ನೀನು. ಲಿಫ್ಟ್, ಎಲಿವೇಟರ್ಸ್. ಯಾಕೆ ಫ್ರೆಂಡ್ಸ್ ಹೋಗ್ಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಮೇಕ್ಔಟ್ ಮಾಡಕ್ಕೆ ಯಾರು ಹೋಗ್ತಾರೆ? ಫ್ರೆಂಡ್ಸ್ ಕಾಂಟ್ ಮೇಕ್ಔಟ್. ಮೇಕ್ಔಟ್ಗೆ ಹೋಗ್ಬೋದು, ಫ್ರೆಂಡ್ಸ್ ಹೋಗ್ಬೋದು, ಬೆಸ್ಟಿಗೆ ಹೋಗ್ಬೋದು. ಹಿಂಗೆ ನಿಮ್ಮ ಥರ ನಾವು ಮೇಕ್ಔಟ್ ಮಾಡ್ತೀವಿ ಅಂತ ನಿಮ್ಗೆ ಹೇಳಿದ್ರು. ಹಂಗಾದ್ರೂ ಆನ್ಸರ್ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ ನಾನು. ಅಲ್ಲೋ ನೀವು ಹಿಂಗಾಗಿದ್ರು ಬರಲ್ಲ. ಅದು ಬರ್ತಾನೆ ಇಲ್ಲ. ಅದು ನನಗೆ ಮಕ್ಕರ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಮಕ್ಕರ್ ಮಾಡೋ ಐಶ್ವರ್ಯ. ನಾನು ಮಾಡ್ತಾ ಇಲ್ಲ. ಮಕ್ಕರ್ ಇಬ್ರು ಸೇರ್ಕೊಂಡೆ ಮಾಡ್ತಾ ಇದ್ದೀರಾ ಐಶ್ವರ್ಯ ಜೊತೆ. ಅದೇ ಐಶ್ವರ್ಯ. ಯಪ್ಪ. ಮೈ ಗಾಡ್. ಇದು ಸ್ವಲ್ಪ ಫನ್ನಿಯಾಗಿ, ನೇಮ್ ಸಮಥಿಂಗ್ couple do in the shower they wouldn't do in front of others. ಸ್ನಾನ. ಅದೇ they can't do in front of others. ಸ್ನಾನ. shower itself. I know. shower itself. ಕರೆಕ್ಟ್ ಅವ್ರು ಹೇಳಿದ್ದು. ನೈಸ್ ಯಾ. ಸೂಪರ್ ಅಮ್ಮ. yes they'll do shower. Okay. rather than shower they might sip wine. they might sip wine. good. ಅಷ್ಟೇ. ನಾನು ಅನ್ಕೊಂಡೆ ಕನ್ನಡಿ ಎಲ್ಲ ಕ್ಲೀನ್ ಮಾಡ್ತಾರೆ, ಫಾಗ್ ಆಗಿರುತ್ತಲ್ಲ ಕ್ಲೀನ್ ಮಾಡ್ತಾರೆ, ಮಾಪ್ ಮಾಡ್ತಾರೆ, ವೆಟ್ ಆಗಿರುತ್ತಲ್ಲ ಅದನ್ನ ಡ್ರೈ ಮಾಡ್ತಾರೆ, ಆ ಥರ ಎಲ್ಲ ಅನ್ಕೊಂಡೆ. ಇವಾಗ ನೀವು ಮಕ್ಕರ್ ಮಾಡ್ತಾ ಇದ್ದೀರ. ನೀವು ಮಾಡಿದ್ರಿ ತಾನೇ ಇಷ್ಟೊತ್ತು. ಇದು ಎಡಿಟ್. ಓಕೆ, ನೆಕ್ಸ್ಟ್. ಈಗ ನೀವು ಶಿಶಿರ್ ಅವ್ರ ಬಗ್ಗೆ 4 ಕೆಟ್ಟ ವಿಷಯನ ಹೇಳ್ಬೇಕು, ಆದ್ರೆ ಅದು ಸುಳ್ಳಾಗಿರ್ಬೇಕು. ಸುಳ್ಳಾಗಿರ್ಬೇಕಾ? ನಿಜಾನ ಹೇಳು, ಪರವಾಗಿಲ್ಲ. ಇಲ್ಲ ಬೇಡ, ನಮ್ಗೆ ಸುಳ್ಳಾಗಿರೋದು ಹೇಳಿ. ಶಿಶಿರ್ಗೆ ತುಂಬ ಅಹಂಕಾರ ಇದೆ. ಶಿಶಿರ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಕೆಟ್ಟದಾಗಿ ಡ್ರೆಸ್ ಮಾಡ್ಕೊಳ್ತಾನೆ, ಅಸಹ್ಯವಾಗಿ. ಶಿಶಿರ್ಗೆ ಮಾತಾಡೋಕ್ಕೆ ಬರಲ್ಲ, ತತ್ತೆ ಅಂತ ಅಂತಾನೆ. ಶಿಶಿರ್ ಅಂತೂ ಡಬ್ಬ ಥರ ಡ್ರೈವ್ ಮಾಡ್ತಾನೆ ಕಾರ್ನ. ಯು ಹಾರಬಲ್ ಡ್ರೈವರ್. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್. ಓಕೆ, ಸೇಮ್ ಅಲ್ರೆ 4 ಒಳ್ಳೆ ವಿಷಯನ ಹೇಳ್ಬೇಕು, ಆದ್ರೆ ಅದು ಸುಳ್ಳಾಗಿರ್ಬೇಕು. ಇದು ಚೆನ್ನಾಗಿರೋದು ಅಂದ್ರೆ ಒಳ್ಳೆ ವಿಷಯ ಸುಳ್ಳಾಗಿರೋಂಥದ್ದು ಏನು ಗುರು? ನೀವು ಟ್ಯಾಲೆಂಟ್, ನೀವು ಕಮನ್ ಐ ಸೇ ಶೇಕ್ ಬಾರಿ. ನಂಗೆ ಒಳ್ಳೆ ವಿಷಯ ಅಲ್ಲ ಸುಳ್ಳು ಹೇಳೋದ್ರೆ ಹೆಂಗೆ ಹೇಳಮ್ಮ ನಾನು? ನನಗೆ ಗೊತ್ತಿಲ್ಲ, ಅವ್ರು ಕೇಳ್ತಾರೆ, ನನ್ನ ಮುಖ ಒಳ್ಳೆ ವಿಷಯ ಹೇಳ್ಬೇಕಾದ್ರೆ ಅದು ಸುಳ್ಳಾಗಿರ್ಬೇಕು. ನಾನು ಇದಕ್ಕೆ ಪ್ರಿಪೇರ್ ಆಗ್ತಿದ್ದೆ, ಅದಕ್ಕೆ ನಾವು ಟ್ವಿಸ್ಟ್ ಇಟ್ವಿ. ಗುಡ್ ಒನ್. ಆನಂದ್ ಸರ್ ಬಗ್ಗೆ 4 ಒಳ್ಳೆ ವಿಷಯ ಹೇಳಿ ಸುಳ್ಳಾಗಿರ್ಬೇಕು. ಹೇಳಿ ನೀವು ಹೇಳಿ, ನಾನು ಹೇಳ್ತೀನಿ. ನೀವು ಹೇಳಿ, ಆಮೇಲೆ ಹೇಳ್ತೀನಿ. ಅದು ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರೆ. ನಾನು ಹೇಳಲ್ಲ, ಒಂದೇ ಹೇಳ್ತೀನಿ ಕೇಳಿ. ಅವ್ರು ತುಂಬಾ ರೊಮ್ಯಾಂಟಿಕ್.
ಅರ್ಥ ಆಯ್ತು ಬಿಡಿ, ಇದನ್ನ ನಾನು ಹೇಳಕ್ಕಾಗಲ್ವೇ? ಅಷ್ಟೇ. ಅದು ಸುಳ್ಳು ಅಂತ ಹೇಳಿದ್ರಲ್ಲ, ಸುಳ್ಳದು, ಅದಕ್ಕೆ ಹೇಳಿದ್ದು. ಅದನ್ನೇಮ್ಮ. ಐಶು ಅದ್ಭುತವಾಗಿ ಹಾಡ್ತಾಳೆ, ನೀವು ಕೇಳಿಸ್ಕೋಬೇಕು ಅವಳು ಹಾಡಾಡೋದನ್ನ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಆಮೇಲೆ ಐಶು ಕಾರಲ್ಲಿ ನೀವು ಕುತ್ಕೋಬೇಕು ಅಂದರೆ ಆ ಡ್ರೈವ್ ಇದೆಯಲ್ಲ, ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಅಂದರೆ ತುಂಬ ಪೀಸ್ಫುಲ್ ಆಗಿ ಇಲ್ಲಿಂದ ಅಲ್ಲಿವರೆಗೂ ಕರ್ಕೊಂಡು ಹೋಗೋವರೆಗೂ ನೀವು ಡ್ರೈವ್ ಹೋಗ್ತಿದ್ದೀರಾ ಅಂತಾನೆ ಅನ್ಸಲ್ಲ. ನೀವು ಕಾರಲ್ಲಿ ಇರಲ್ಲ, ಕಾರಲ್ಲಿ ಇದ್ದೀರಿ ಅಂತಾನೆ ಅನ್ಸಲ್ಲ, ಯಾವುದೋ ಪುಷ್ಪಕ ವಿಮಾನದಲ್ಲಿ ತೇಲಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲ ಎಲ್ಲ ಬಾಯಿಗೆ ಬಂದಿರುತ್ತೆ. ಒಂದು ನಿಮಿಷ, ಈ ಹುಡುಗ್ರೆ ಅಷ್ಟು, ಹುಡುಗಿರು ಹೆಂಗ್ ಓಡಿಸಿದ್ರು ಅದು ಪ್ರಾಬ್ಲಮ್. ನಾನು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀನಿ. ಹಂಗೇನೆ ಐಶುಗೆ ಅಂದರೆ ಅವಳಿಗೆ ನಮ್ಮ ಸೌತ್ ಇಂಡಿಯನ್ ಕಲ್ಚರಲ್ ಬ್ರೇಕ್ಫಾಸ್ಟ್ ಅಂದರೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಗೊತ್ತಾ ಅದನ್ನು. ಸೌತ್ ಇಂಡಿಯನ್ ಆಗಿರೋದಕ್ಕೆ, ಒಬ್ಬ ಕನ್ನಡದ ಹುಡುಗಿ ಆಗಿರೋದಕ್ಕೆ ಅವಳು ತಿನ್ನೋ ಬ್ರೇಕ್ಫಾಸ್ಟ್ನ ನೋಡಬೇಕು. ಪಕ್ಕಾ ಕನ್ನಡತಿ ಅವಳು. ಏನ್ ತಿಂತೀನಿ? This is a nice one. I totally agree. ಯಾಕೆ ಸೌತ್ ಇಂಡಿಯನ್ ಫುಡ್ ಇಷ್ಟ ಆಗಲ್ವಾ? ಹಂಗಲ್ಲ ಬ್ರೇಕ್ಫಾಸ್ಟ್, ಓನ್ಲಿ ಬ್ರೇಕ್ಫಾಸ್ಟ್. ಐ ಲವ್ ಮುದ್ದೆ ಸಾರು ಆಲ್ ದಟ್. ಬ್ರೇಕ್ಫಾಸ್ಟ್ ಒಂದು ನನಗೆ ಪ್ರಾಬ್ಲಮ್. ಏನ್ ತಿಂತೀರಾ? ಪ್ರಾಬ್ಲಮ್ ಅಲ್ಲ ಅದು, ನನ್ನ ಪ್ರಿಫರ್ಡ್ ಬ್ರೇಕ್ಫಾಸ್ಟ್ ಬಂದು ಕೆಲಾಕ್ಸು ಅದಾ ಅಲ್ಲ, ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಹ್ಯಾಶ್ ಬ್ರೌನು, ಬೆಗ್ ಬೀನ್ಸು, ಬ್ರೆಡ್, ಆಮ್ಲೆಟ್. ಅಕ್ಕಂಗೆ ಇಡ್ಲಿ ಕೂಡ ಕೊಟ್ರೆ ಆಗಲ್ಲ. ಇಡ್ಲಿ ಆಗಲ್ಲ. ಓನ್ಲಿ ಬ್ರೇಕ್ಫಾಸ್ಟ್. ನಂಗೆ ಬರೀ ಬ್ರೇಕ್ಫಾಸ್ಟ್ ಇದು ಹುಚ್ಚು ನನಗೆ, ಬೇರೆ ಟೈಮಲ್ಲೆಲ್ಲ ಓಕೆ. ವೆರಿ ನೈಸ್. ಇನ್ನೊಂದು ಹೇಳ್ಬಿಡಿ. ಇಷ್ಟೇನಾ ನಿಮ್ಮ ಕಂಪ್ಯಾಟಬಿಲಿಟಿ? ಏಯ್, ನೀವು ಹಿಂಗೆಲ್ಲ ಟೆಸ್ಟ್ ಮಾಡಬಹುದು ಕಂಪ್ಯಾಟಬಿಲಿಟಿ. ಓ, ಯು ಗಾಟ್ ಆಫೆಂಡೆಡ್. ಅಯ್ಯಪ್ಪ. ಅಂದ್ರೆ ಅವಳಿಗೆ ಎಲ್ಲ ಆರ್ಗನೈಸ್ ಆಗಿ ಈ ವಸ್ತು ಅಲ್ಲೇ ಇರಬೇಕು, ಬೆಡ್ಶೀಟ್ ಮಡ್ಚಿಟ್ಟಿರ್ಬೇಕು, ಬಟ್ಟೆ ನೀಟಾಗಿ ಕಬೋರ್ಡಲ್ಲೇ ಇರಬೇಕು. ಅಂದ್ರೆ ಪಕ್ಕ ಹೌಸ್ ವೈಫ್ ಮೆಟೀರಿಯಲ್ ಎಲ್ಲ ನೀಟಾಗಿ ಅಲ್ಲೇ ಇರಬೇಕು ಅಷ್ಟೇ. ಅದೇನಕ್ಕೆ ಮಧ್ಯದಲ್ಲಿ ಐ ಆಮ್ ಹೌಸ್ ವೈಫ್, ನಾಟ್ ಅ ಲೈ. ಓಕೆ, ಶಟ್ ಅಪ್. ಕ್ಲೀನ್ ಆಗಿ ಅಂದ್ರೆ ಟೈಮ್ ಸಿಗಲ್ಲ ನನಗೆ, ಅದಕ್ಕೆ ರಂಪ ಒಂಥರ ಫುಲ್ಲು. ಈಗ ಚೇರ್ ಡ್ರೋಬ್ ಅಂತ ಒಂದು ಹೊಸ ವರ್ಡ್ ಬಂದಿದೆಯಲ್ಲ, ಚೇರ್ ಮೇಲೆ ಎಲ್ಲ ಹಾಕ್ಬಿಡೋದು. ಅದೇ ಮಾಡೋದು ನಾನು. ಚೇರ್ ಡ್ರೋಬ್ ಅಷ್ಟೇ ಅದು. ವಾರ್ಡ್ರೋಬ್ ಬದಲು ಚೇರ್ ಡ್ರೋಬ್. ಎಲ್ಲ ಅಲ್ಲ ಹಾಕೋದಕ್ಕೆ ಚೇರ್ ಡ್ರೋಬ್. ಹೌದು ಅಷ್ಟೇ. ನಮ್ದೆಲ್ಲ ಬೆಡ್ರೋಬ್. ಫಸ್ಟ್ ಕಿಸ್. ಫಸ್ಟ್ ಕಿಸ್ ನಿನಗೆ ನೆನಪೇ ಇಲ್ಲ? ನಂಗೆ ರೀಸೆಂಟ್ ಆಗಿ ಹೇಳಿದ್ದೆ ನೀನು. ಹೌದು, ನಾವು ಮಾತಾಡಿದ್ವಿ ಆ್ಯಕ್ಚುಲಿ. ನಂಗೆ ನೆನಪಿಲ್ಲ ಫಸ್ಟ್ ಕಿಸ್ ಯಾವುದು ಅಂತ. ಓಕೆ, ನಿಮ್ಮದು? ಸ್ಕೂಲಲ್ಲಿ ಟ್ಯೂಷನ್, ನಮ್ಮದು ಟ್ಯೂಷನ್ ಇತ್ತು. 10th ಸ್ಟ್ಯಾಂಡರ್ಡ್ ಟ್ಯೂಷನ್ಸ್ಗೆ ಹೋಗ್ತಾ ಇದ್ವಿ. ಟೆರೆಸಲ್ಲಿ ದ ಬಾಯ್ ಜಸ್ಟ್ ಗೇವ್ ಮಿ ಅ ಪೆಕ್ ಆನ್ ಮೈ ಚೀಕ. ಬಂದು ಕೊಟ್ಬಿಟ್ಟು ಹೊಟ್ಟೋದ ಅವನು. ನಾನು ನೀವೇನು ಆನ್ಸರ್ ಮಾಡ್ತೀರಾ ಅಂದರೆ, ಫಸ್ಟ್ ಕಿಸ್ ನಮ್ಮ ಅಮ್ಮ ಕೊಟ್ಟರು, ನಮ್ಮ ಅಪ್ಪ ಕೊಟ್ಟರು, ನಮ್ಮ ಅಣ್ಣ ಕೊಟ್ಟರು ಅಂತೇನೋ ಹೇಳ್ತೀರಾ. ನಿಮ್ಗೆ ಅದು ಬೇಕಾ ಆ ಥರ? ಅಲ್ಲ, ನೀವು ಹಂಗೆ ಹೇಳ್ತೀರಾ ಅಂದ್ಕೊಂಡೆ. ಫಸ್ಟ್ ಕಿಸ್ಸು ನಾನು ಎತ್ಕೊಂಡ್ಲೆಲ್ಲ ನರ್ಸು ಅವಳು ಕೊಟ್ಟಿದ್ದು. ಅದು ಇವಾಗ ಹೇಳೋದಲ್ಲ, ಅವಾಗಲೇ ಹೇಳ್ಬೇಕಿತ್ತು. ಅಯ್ಯೋ ದೇವ್ರ, ನಮ್ಮ ಅಮ್ಮಗಿಂತ ಮುಂಚೆ ಒಂದು ನರ್ಸೆ ಕಿಸ್ ಕೊಟ್ಬಿಟ್ಟಿದ್ರ ನಿಮ್ಗೆ? ಮತ್ತೆ ಗೊತ್ತಲ್ಲ, ನೀವು ಅಲ್ಲೂ ಗುಂಡು ಕೆಂಪಿಗಿದ್ದೆ ನಾನು. ನಿಮಗೇನು ಬರೀ ಹುಡುಗಿರೇ, ನಿಮ್ಗೆ ಆಂಟಿರೇ ಫುಲ್ಲು ಹಿಂದೆ ಬಿದ್ದುಬಿಟ್ಟಿದ್ದಾರೆ ನಿಮ್ಮ ಹಿಂದೆ. ಅಷ್ಟು ಜನ ಲಿಟ್ರಲಿ ನೋಡಿ. ನಾವೇ ನಮಗೆ ಇಷ್ಟ ನೀವಂದ್ರೆ. ನಂಗೂ ಅಷ್ಟೇ, ನೀವಂದ್ರೆ ತುಂಬಾ ಇಷ್ಟ. ಆಗ್ಬೇಕಲ್ಲ ಈ ತರ ಯೂತ್ಸ್ ಎಲ್ಲ ಹೇಳ್ದಾಗ ಖುಷಿ ಆಗತ್ತಪ್ಪ. ಯಾರು ಹೇಳಲ್ಲಮ್ಮ, ಹೇಳ್ದಾಗ ಬ್ಲಶ್ ಆಗ್ಬೇಕು. ಇಲ್ಲಿ ನೋಡಿ ಒಂಥರ ಶೈನಿಂಗ್ ಶೈನಿಂಗ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇದ್ರಿಂದ ನನ್ ಮುಖದ ಮೇಲಿನ ಮೊಡವೆ ಎಲ್ಲ ಮಾಯ ಆಯ್ತು. ನನ್ ಮುಖಕ್ಕೆ ನ್ಯಾಚುರಲ್ ಕಾಂತಿ ಸಿಕ್ತು. ಈಗ ಹೋದ್ ಕಡೆ ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ರ್ಯಾಪಿಡ್ ಫೈರ್, ರ್ಯಾಪಿಡ್ ಆಗಿ ಆನ್ಸರ್ ಮಾಡಬೇಕು. ಓಕೆ, ರೆಡಿ. ವಾಟ್ಸ್ ಯುವರ್ ಡ್ರೀಮ್ ಹನಿಮೂನ್ ಡೆಸ್ಟಿನೇಷನ್? ನಿಮ್ದು ಯುರೋಪ್, ಸ್ವಿಟ್ಜರ್ಲ್ಯಾಂಡ್. ಅದೇ ಸೇಮ್ ಓನ್ಲಿ ಸೇಮ್ ಟ್ರಿಪ್. ಒನ್ ಥಿಂಗ್ ಯು ಕಾಂಟ್ ಲಿವ್ ವಿತೌಟ್? ಕಾಫಿ. ಪಾ, ಸೇಮ್. ಹೈ-ಫೈ. ಫ್ರೆಂಡ್ಸ್. If you had to eat only one food for the rest of your life,
ವಾಟ್ ವುಡ್ ಇಟ್ ಬಿ? ಬಿರಿಯಾನಿ, ಚಿಕನ್ ಬಿರಿಯಾನಿ. ಮುದ್ದೆ ಕೋಳಿ ಸಾರು. ಹೂ ಇಸ್ ಯುವರ್ ಸೆಲೆಬ್ರಿಟಿ ಕ್ರಶ್? ಉಪೇಂದ್ರ ಸರ್. ರಮ್ಯಾ ಮೇಡಮ್. ವಾವ್. ಮಾರ್ನಿಂಗ್ ಪರ್ಸನ್ ಆರ್ ನೈಟ್ ಔಲ್? ನೈಟ್. ಮಾರ್ನಿಂಗ್ ಪರ್ಸನ್. ಓ, ನಾನು ಉಲ್ಟಾ ಅನ್ಕೊಂಡಿದ್ದೆ. ವಾವ್, ಗುಡ್. ಇಫ್ ಯು ಕುಡ್ ಸ್ವಿಚ್ ಲೈಫ್ಸ್ ವಿತ್ ಸಮ್ಮನ್ ಫಾರ್ ಎ ಡೇ, ಹೂ ವುಡ್ ಇಟ್ ಬಿ? ಸೆಲೆಬ್ರಿಟಿ. ಪ್ರಿಯಾಂಕಾ ಮ್ಯಾಮ್. ಪ್ರಿಯಾಂಕಾ. ವಾಟ್ ದ ಫಸ್ಟ್ ಥಿಂಗ್ ಯು ಡು? ಏನ್ ಮಾಡ್ತೀರಾ? ಫಸ್ಟ್ ಥಿಂಗ್ ಐ ವುಡ್ ಮೇಕ್ ಕಾಫಿ ಫಾರ್ ಒಪ್ಪಿ ಸರ್. ಅದ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಸ್ವಿಚ್ ಡೇ. ಸ್ವಿಚ್, ಯಾ, ಅದೇ ಅವ್ರೇನೇನ್ ಮಾಡ್ತಾರೋ ಅದೆಲ್ಲ ಮಾಡ್ತೀನಿ ಅಷ್ಟೇ. ಸೇಮ್ ಕ್ವೆಶ್ಚನ್. ಉಪೇಂದ್ರ ಸರ್. ಇವಾಗ ಅದೇ ಮಾಡಿ. ಇವಾಗ ನೀವೇ ಉಪೇಂದ್ರ, ನೀವೇ ಪ್ರಿಯಾಂಕಾ ಅವರು. ಯಾರು ಉಪ್ಪಿ ಸರ್? ಸಖತ್ ಒಂದ್ ಸಣ್ಣ ಸೆಗ್ಮೆಂಟ್. ಏನ್ ಮಾಡ್ತೀರಾ ಇವಾಗ ನೀವೇ ಒಪ್ಪಿ ಸರ್? ಏನಿಲ್ಲ, ರಸ ಮಾಡ್ಕೊಳ್ತಲ್ಲ ಅನ್ನ ತಿಂತೀರ ಅಷ್ಟೇ. ಅಲ್ಲ, ಅವ್ರದ್ದೊಂದು ಇದಿರುತ್ತೆ ಗೊತ್ತಾ, ಒಂದು ಸ್ಟೈಲ್, ಒಂದು ವೇ ಆಫ್. ಏನೋ ಗೊತ್ತಿಲ್ಲಪ್ಪ ಹಿಂಗಿರುತ್ತೆ ಅಂತ. ಹಾಯ್ ಉಪ್ಪಿ. ಹಾಯ್ ಬೇಬಿ. ಹೌ ವಾಸ್ ಯುವರ್ ಡೇ? ಸ್ವರ್ಗರಪ್ಪ ಅಂತ ಪಾಸ್ ಆಯ್ತು. ತುಂಬ ಓಪನಾಗಿ ಮಾತಾಡಿದ್ದಕ್ಕೆ ಖುಷಿ ಆಯಿತು. ನಿಮ್ಮಿಬ್ಬರ ಪ್ರೊಫೆಷ್ನಲ್ ಜರ್ನಿ ಚೆನ್ನಾಗಾಗಲಿ, ನಿಮ್ಮ ಗ್ರಾಫ್ ಹಿಂಗೆ ಹೋಗ್ಲಿ ಯಾವಾಗಲೂ ಅಂತ ನಾನು ನಿಜವಾಗ್ಲೂ ರಾಯರಲ್ಲಿ ಕೇಳ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು. ನಿಮ್ಗಿಬ್ರಿಗೂ ಒಳ್ಳೇದಾಗಲಿ. ಸಿ, ಜೋಕ್ಸ್ ಅಪಾರ್ಟ್, ನೀವಿಬ್ರು ಫ್ರೆಂಡ್ಸ್ ಅಂತ ಗೊತ್ತು, ನಾವು ಕಾಲ ಎಳಿಬೇಕು ಅದಕ್ಕೆ ಹೇಳಿದ್ವಿ. ಸೊ ಯು ಕನೆಕ್ಟೆಡ್ ಥ್ರೂ ಬಿಗ್ ಬಾಸ್, ಸೊ ವಿ ಕನೆಕ್ಟೆಡ್ ಹಿಯರ್. ಯಾ, ನಿಮ್ಮ ಕನೆಕ್ಟ್ ಕನ್ನಡ ಚಾನಲ್ಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಯು ಆರ್ ಅ ವೆರಿ ಫನ್ ಸೋಲ್, ತುಂಬಾ ಜೆನ್ಯೂನ್, ವೆರಿ ಸ್ವೀಟ್ ಸೋಲ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್. ಥ್ಯಾಂಕ್ ಯು. ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಫಾರ್ಮಲ್ ಆಗಿ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಮಜಾ ಮಾಡಿದ್ವಿ. ಒಂದಷ್ಟು ಇಂಟರ್ವ್ಯೂಸ್ ಮಾಡಿದ್ವಿ, ನಾವು ಸಪ್ರೇಟ್ ಆಗೂ ಮಾಡಿದ್ವಿ, ಒಟ್ಟಿಗೆನೂ ಮಾಡಿದ್ವಿ. ಬಟ್ ಈ ಇಂಟರ್ವ್ಯೂನ ತುಂಬಾ ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಆ ಒಂದು ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ. ಅಂಡ್ ಆಲ್ ದಿ ಬೆಸ್ಟ್ ಕನೆಕ್ಟ್ ಕನ್ನಡ. ಅಂಡ್ ಇಷ್ಟೇ ಪ್ರೀತಿಯಾಗಿರಿ ಇನ್ನು. ಥ್ಯಾಂಕ್ ಯು ಸೋ ಮಚ್.